ಹಾಯ್ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಥೆನ ಮುಂದುವರಿಸಿ. ಸುಮಾ ಎಂಬ ಒಂದು ಬಡ ಹುಡುಗಿ ತನ್ನ ಜೀವನ ನಡೆಸಲು ಕಾಡಿನಲ್ಲಿ ಕಟ್ಟಿಗೆ ತಂದು ಮಾರಿ ಜೀವನ ಸಾಗಿಸುತ್ತಿದ್ದಳು. ದಿನ ಹೋಗೋ ಹಾಗೆ ಕಟ್ಟಿಗೆ ತರಲು ಹೋದಳು. ಅಲ್ಲಿ ಟ್ರಕ್ಕಿಂಗ್ಗೆ ಅಂತ 3 ಜನ ಹುಡುಗರು 3 ಜನ ಹುಡುಗಿಯರು ದಾರಿ ತಪ್ಪಿ ಆ ಕಾಡಿಗೆ ಬಂದಿದ್ದರು. ಅವರಿಗೆ ಎಲ್ಲಿ ಹೋಗಬೇಕು ಅನ್ನೋದೇ ತಿಳಿಯದೆ ಅಲ್ಲಿದ್ದ ಕಲ್ಲುಗಳ ಮೇಲೆ ಕುಳಿತಿದ್ರು. ಅಷ್ಟರಲ್ಲಿ ಸುಮಾ ಅದೇ ದಾರಿಯಲ್ಲಿ ಹೋಗುತ್ತಿದ್ದಳು. ಅಲ್ಲಿ ಕುಳಿತಿದ್ದ 6 ಜನರು ಸುಮಾಳನ್ನು ನೋಡಿ ಹಲೋ ಮೇಡಮ್ ಅಂದರು. ಸುಮಾ ಯಾರಿವರು ಕೂಗುತ್ತಾ ಇದ್ದಾರಲ್ಲ ಅಂತ ಅಲ್ಲೇ ನಿಂತಳು. ಸುಮಾ ನಿಂತಿದ್ದ ಜಾಗಕ್ಕೆ ಬಂದರು. ಯಾರು ನೀವೆಲ್ಲ, ನನ್ನನ್ನು ಯಾಕೆ ಕೂಗಿದ್ರಿ? ಅದಕ್ಕೆ ಆ ಹುಡುಗರು, ನಾವು ಟ್ರಕ್ಕಿಂಗ್ಗೆ ಬಂದಿದ್ವಿ, ದಾರಿ ತಪ್ಪೋಗಿದೆ, ನಿಮಗೆ ದಾರಿ ಗೊತ್ತಿದ್ರೆ ಹೇಳ್ತೀರಾ? ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮದು ಇಲ್ಲೇ ಪಕ್ಕ ಇರೋ ಹಳ್ಳೀಲಿ ನಾನು ಇರೋದು. ನಾನು ಇಲ್ಲಿಗೆ ಕಟ್ಟಿಗೆ ತರೋದಕ್ಕೆ ಅಂತ ಮಾತ್ರ ಬರ್ತೀನಿ, ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಅದಕ್ಕೆ ಆ ಹುಡುಗರು, ಅಯ್ಯೋ ಏನರೋ ಮಾಡೋದು ಇವಾಗ? ಅದಕ್ಕೆ ಸುಮಾ, ನೋಡಿ ಇವಾಗ ಸಂಜೆ ಆಗಿದೆ, ನೀವು ನನ್ನ ಜೊತೆ ನಮ್ಮ ಹಳ್ಳಿಗೆ ಬನ್ನಿ. ಯಾರನ್ನಾದರೂ ಕೇಳಿ ನೀವು ಹೋಗುವ ದಾರಿಯನ್ನು ಕೇಳಿಸಿಕೊಂಡು ಬೆಳಿಗ್ಗೆ ಹೋದರೆ ಆಯಿತು. ಬನ್ನಿ ಹೋಗೋಣ. ಸರಿ ಅಂತ ಎಲ್ಲರೂ ಮಾತನಾಡಿಕೊಂಡು ಹೊರಟು ಹಳ್ಳಿಗೆ ಬಂದರು. ಸುಮಾ ತನ್ನ ಮನೆಗೆ ಕರೆದುಕೊಂಡು ಹೋದಳು. ಹೋದ ಮೇಲೆ ಸುಮಾ ಹೇಳಿದಳು, ನನ್ನ ಮನೆ ತುಂಬಾ ಚಿಕ್ಕದು, ನೀವು ಇಲ್ಲಿ ಇರುವುದಾದರೆ ಒಳಗೆ ಬನ್ನಿ, ಇಲ್ಲವಾದರೆ ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ ಅಂದಳು. ಅದಕ್ಕೆ ಆ ಹುಡುಗರು, ಇಲ್ಲ ನಾವು ಇಲ್ಲೇ ಇರುತ್ತೇವೆ, ನಿಮಗೆ ತೊಂದರೆ ಬೇಡ, ಸರಿ ಬನ್ನಿ ಮನೆಯೊಳಗೆ. ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಸುಮಾ ಎಲ್ಲರಿಗೂ ಟೀ ಮಾಡಿ ಕೊಡುತ್ತಾರೆ. ಸುಮಾಗೆ ಒಂದು ಯೋಚನೆ ಬರುತ್ತದೆ. ಮನೆಯಲ್ಲಿ ಯಾವ ಸಾಮಗ್ರಿಯೂ ಇಲ್ಲ, ಇವರಿಗೆಲ್ಲ ನಾನು ಏನು ಅಡಿಗೆ ಮಾಡಿಕೊಡಲಿ ಎಂದು ಯೋಚಿಸುತ್ತಾ ಮನೆಯಿಂದ ಆಚೆ ಬಂದು ಪಕ್ಕದ ಮನೆಗೆ ಹೋಗಿ ಅಡುಗೆ ಸಾಮಗ್ರಿಯನ್ನು ಸಾಲ ಕೇಳುತ್ತಿರುತ್ತಾಳೆ. ಆ ಹುಡುಗರ ಗುಂಪಿನಲ್ಲಿ ಇದ್ದ ಒಬ್ಬ ಹುಡುಗ ಅವಳು ಸಾಲ ಕೇಳುವುದನ್ನು ನೋಡುತ್ತಾನೆ. ಆದರೆ ಸುಮಾಗೆ ಅವರ ಮನೆಯವರ, ನಮ್ಮ ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿ ಬೇಜಾರಿಂದ ಆಚೆ ಬರುತ್ತಾರೆ. ಆಗ ಆ ಹುಡುಗ ಅಲ್ಲೇ ನಿಂತಿರುತ್ತಾನೆ. ಸುಮಾ ಅವರನ್ನು ನೋಡಿ, ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ, ಒಳಗೆ ಹೋಗಿ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನೀವು ಆ ಮನೆಯಲ್ಲಿ ಏನು ಕೇಳೋಕೆ ಹೋಗಿದ್ರಿ? ಏನೂ ಇಲ್ಲ, ಸುಮ್ಮನೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡಿ, ನಾನು ನೋಡಿದೆ, ನೀವು ನಮಗೆ ಇರೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಅಷ್ಟೇ ಸಾಕು ನಮಗೆ. ನಾವು ಟ್ರಕ್ಕಿಂಗ್ ಅಂತ ಹೋದಾಗೆಲ್ಲ ಅಡುಗೆ ಮಾಡೋದಕ್ಕೆ ಅಡುಗೆ ಸಾಮಾನು ನಾವೇ ತಂದಿರ್ತೀವಿ, ಬನ್ನಿ ನಾವೇ ಅಡುಗೆ ಮಾಡ್ತೀವಿ, ನಿಮಗೆ ಆ ತೊಂದರೆ ಬೇಡ ಅಂತ ಹೇಳಿ ಒಳಗೆ ಹೋಗ್ತಾರೆ. ಎಲ್ಲರೂ ಸೇರಿ ಅಡುಗೆ ಮಾಡಿ ಊಟ ಮಾಡಿ ಮಲಗ್ತಾರೆ. ಬೆಳಿಗ್ಗೆ ಎದ್ದು ದಾರಿಲಿ ಹೋಗೋ ಒಬ್ಬ ಮನುಷ್ಯನನ್ನು ಕರೆದು ಟ್ರಕ್ಕಿಂಗ್ಗೆ ಹೋಗೋ ದಾರಿಯನ್ನು ಕೇಳ್ತಾರೆ. ಆದರೆ ಅವರು ನಮಗೆ ಗೊತ್ತಿಲ್ಲಪ್ಪ ಅಂತಾರೆ. ಆಗ ಸುಮಾರು ಜನರನ್ನು ವಿಚಾರಿಸ್ತಾರೆ. ಅವರ್ಯಾರಿಗೂ ಅಲ್ಲಿಗೆ ಹೋಗುವ ದಾರಿ ಗೊತ್ತಿರಲಿಲ್ಲ. ಆಗ ಸುಮಾ ಹೇಳ್ತಾಳೆ, ನೀವು ವಾಪಸ್ ನಿಮ್ಮ ಊರಿಗೆ ಹೊರಟು ಹೋಗಿ ಅಂತ. ಇಲ್ಲ ಇಲ್ಲ, ನಾವು ನಮ್ಮ ಫ್ರೆಂಡ್ಸ್ಗೆ ಟ್ರಕ್ಕಿಂಗ್ ಮುಗಿಸೇ ಬರೋದು ಅಂತ ಚಾಲೆಂಜ್ ಮಾಡಿ ಬಂದಿದ್ದೀವಿ, ಇವಾಗ ವಾಪಸ್ ಹೋದರೆ ನಾವು ಸೋತ ಹಾಗಾಗುತ್ತೆ, ಇಲ್ಲ ಏನಾದರೂ ಮಾಡಲೇಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಒಂದು ಹುಡುಗಿ ಹೇಳ್ತಾಳೆ, ಒಂದು ಕೆಲಸ ಮಾಡೋಣವಾ? ಏನು ಅದು? ನಾವು ಹೇಗಿದ್ದರೂ ಹಳ್ಳಿಗೆ ಬಂದಿದ್ದೀವಿ, ನಾವು ಇಲ್ಲೇ 1 ವಾರ ಇದ್ದು ಹೋಗೋಣವಾ? ಆಗ ನಮ್ಮ ಫ್ರೆಂಡ್ಸ್ಗೆ ಗೊತ್ತಾಗಲ್ಲ. ಈ ಮಾತನ್ನು ಕೇಳಿ ಎಲ್ಲ ಸ್ನೇಹಿತರು ಒಪ್ಪಿಕೊಂಡರು. ಸರಿ ಹಾಗೆ ಮಾಡೋಣ. ಆ ಮಾತನ್ನು ಕೇಳಿ ಸುಮಾಗೂ ಖುಷಿಯಾಯಿತು. ಸುಮಾ ಅವರೇ, ನಮಗೆ ನಿಮ್ಮ ಹಳ್ಳೀಲಿ ಏನು ಇದೆ ಅಂತ ತೋರಿಸ್ತೀರಾ? ಸರಿ, ನನಗೆ ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ತೋರಿಸ್ತೀನಿ. ಏನು ಕೆಲಸ ಹೇಳಿ? ನಾವು ಸೇರಿ ಮಾಡ್ತೀವಿ. ಇಲ್ಲ, ಅದು ನೀವು ಮಾಡೋ ಕೆಲಸ ಅಲ್ಲ. ಇಲ್ಲ, ಏನು ಕೆಲಸ ಹೇಳಿ? ನಾನು ಕಟ್ಟಿಗೆ ತರೋದಕ್ಕೆ ಹೋಗಬೇಕಿತ್ತು. ಅಷ್ಟೇನಾ? ಸರಿ ಹೋಗಿ ಬನ್ನಿ. ಸುಮಾ ಕಟ್ಟಿಗೆ ತಂದು ಮಾರಿ ಮನೆಗೆ ಬರ್ತಾಳೆ. ಸರಿ ಬನ್ನಿ ಇವಾಗ ಹೋಗೋಣ ಅಂತ ಹಳ್ಳಿ ವಾತಾವರಣ ತೋರಿಸಲು ಕರೆದುಕೊಂಡು ಹೋಗ್ತಾಳೆ. ಹೋಗಬೇಕಾದ್ರೆ ಸುಮಾಳ ಕಾಲಿಗೆ ಮುಳ್ಳು ಚುಚ್ಚಿಕೊಳ್ಳುತ್ತೆ. ಅಯ್ಯೋ, ಚಪ್ಪಲಿ ಹಾಕ್ಕೊಂಡು ಬರಬೇಕಲ್ವಾ, ನನ್ನ ಹತ್ತಿರ ಚಪ್ಪಲಿ ಇಲ್ಲ. ಆ ಹುಡುಗರಲ್ಲಿ ಒಬ್ಬ, ಅವನ ಹೆಸರು ಅಭಿ. ಆ ಹುಡುಗ ಸುಮಾಳನ್ನು ನೋಡಿ ಇವರಿಗೆ ಇಷ್ಟು ಕಷ್ಟನಾ ಅಂದ್ಕೊಂಡು ತನ್ನ ಚಪ್ಪಲಿಯನ್ನು ಕೊಡುತ್ತಾನೆ. ಅಯ್ಯೋ ಬೇಡ, ನನಗೆ ಅಭ್ಯಾಸ ಇದೆ, ಇವಾಗ ಮುಳ್ಳು ಚುಚ್ಚಿದೆಯಲ್ಲ ಅದಕ್ಕೆ ಹಾಕೊಳ್ಳಿ. ಸುಮಾ ತನ್ನ ಹಳ್ಳಿ ವಾತಾವರಣವನ್ನು ತೋರಿಸಿಕೊಂಡು ಬರುತ್ತಾರೆ. ಹೀಗೆ 1 ವಾರ ಮುಗಿಯುತ್ತದೆ.
ಎಲ್ಲ ಹುಡುಗರು ಮನೆಗೆ ಹೊರಡಲು ಸಿದ್ಧವಾಗುತ್ತಾರೆ. ಸುಮಾ ಅವರೇ, ಈ ಒಂದು ವಾರ ನಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಾ, ಧನ್ಯವಾದಗಳು ಎಂದು ಎಲ್ಲರೂ ಹೊರಡುತ್ತಾರೆ. ಅದರಲ್ಲಿ ಅಭಿ ಸುಮಾಳನ್ನು, ನಿಮಗೆ ಅಂತ ಇಲ್ಲಿ ಯಾರೂ ಇಲ್ಲ, ನೀವು ನಮ್ಮ ಜೊತೆ ಬನ್ನಿ, ನಾನು ನಿಮಗೆ ಕೆಲಸ ಕೊಡಿಸ್ತೀನಿ. ನೀವು ಸಿಟಿಲೇ ಇರ್ಬೋದು, ನನಗೆ ಯಾರು ಕೆಲಸ ಕೊಡ್ತಾರೆ? ನಾನು ಜಾಸ್ತಿ ಓದಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮಗೆ ಕೆಲಸ ಕೊಡಿಸ್ತೀನಿ, ನನ್ನ ನಂಬಿ ಬನ್ನಿ. ಸರಿ, ನಾನು ಇವಾಗ ಹೋಗ್ತೀನಿ, ಮತ್ತೆ ಬರ್ತೀನಿ, ಯೋಚನೆ ಮಾಡಿ ಹೇಳಿ, ನಾನು ಹೊರಡುತ್ತೇನೆ ಅಂತ ಹೇಳಿ ಎಲ್ಲರೂ ಹೋಗುತ್ತಾರೆ. ಅಭಿ ಹೇಳಿದ ಮಾತನ್ನು ಸುಮಾ ಯೋಚಿಸುತ್ತಾ, ನಾನು ಸಿಟಿಗೆ ಹೋದರೆ ಕೆಲಸ ಕೊಡ್ತಾರಾ, ನಾನು ಏನು ಮಾಡಲಿ ಅಂತ ಯೋಚಿಸುತ್ತಾ 3 ದಿನ ಕಳೆದು ಹೋಗುತ್ತೆ. 4ನೇ ದಿನ ಅಭಿ ಅನ್ನೋ ಹುಡುಗ ಬರ್ತಾನೆ. ಆದರೆ ಸುಮಾ ಮನೆಯಲ್ಲಿ ಇರೋದಿಲ್ಲ. ಅಲ್ಲೇ ದಾರಿಲಿ ಹೋಗೋರನ್ನು ಕೇಳ್ತಾನೆ, ಇಲ್ಲಿ ಸುಮಾ ಇದ್ದಾರಲ್ಲ, ಎಲ್ಲಿ ಅವರು? ಅದಕ್ಕೆ ಬೆಳಿಗ್ಗೆ ಆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ಲು. ಓಕೆ ಥ್ಯಾಂಕ್ಸ್ ಅಂತ ಹೇಳಿ ಬಟ್ಟೆ ಅಂಗಡಿಗೆ ಹುಡುಕಿಕೊಂಡು ಹೋಗ್ತಾನೆ. ಈ ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ.